ಯೋಗಾಭ್ಯಾಸ ರೂಢಿಸಿಕೊಳ್ಳಲು ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ. ಎಳವೆಯಿಂದಲೇ ಯೋಗವನ್ನು ಅಭ್ಯಾಸ ಮಾಡುತ್ತಾ ಬಂದರೆ ಜೀವನ ಪರ್ಯಂತ ಆರೋಗ್ಯವಂತರಾಗಿರಲು ಸಾಧ್ಯ. ವಲಾಲು ಸುಶೀಲಕುಮಾರಿ ಅವರು ಮಂಗಳೂರಿನ ಕರ್ನಾಟಕ ಪಾಲಿಟೆಕ್ನಿಕ್ನಲ್ಲಿ ಪ್ರಾಂಶುಪಾಲರಾಗಿ ಸೇವೆಯಿಂದ ನಿವೃತ್ತರಾದವರು. ತದನಂತರ ದೇಲಂಪಾಡಿ ಯೋಗ ಪ್ರತಿಷ್ಠಾನಕ್ಕೆ ಬಂದು ತನ್ನ ಆಸಕ್ತಿಯನ್ನು ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿಯವರ ಬಳಿ ತೋಡಿಕೊಂಡರು. ಯೋಗದಲ್ಲಿ ತುಂಬ ಆಸಕ್ತಿ ಇತ್ತು, ಆದರೆ ನನಗೆ ಸರಿಯಾದ ಮಾರ್ಗದರ್ಶನ ಇರಲಿಲ್ಲ. ಹಾಗೆಯೇ ಕೆಲಸದ ಒತ್ತಡದಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗುವುದು ಸಹ ಸಾಧ್ಯವಾಗಿದೆ. ಅದರ ಕಾರಣ ಅದರ ಹಿಂದೆ ನಾನು ಪ್ರಾಣಾಯಾಮ ಮಾಡ್ತಿದ್ದೆ, ಸುಖ ಪ್ರಾಣಾಯಾಮ ಹಾಗೂ ಧ್ಯಾನವನ್ನು ನಮ್ಮ ಅಮ್ಮ ಹೇಳಿದ ರೀತಿಯಲ್ಲಿ, ಅಂದರೆ ರಾಮ 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 ಹೇಳು ಅಂತ ಹೇಳ್ತಾ ಇದ್ರು, ಅದೇ ರೀತಿಯಲ್ಲಿ ನಾನು ಮಾಡ್ತಿದ್ದೆ. ಆದರೆ ಸರಿಯಾಗಿ ನಾನು ನನ್ನ ನಿವೃತ್ತಿ ಹೊಂದುವ ವರ್ಷ, ಅದರ ಹಿಂದಿನ ವರ್ಷ, ನಾನು ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿ ಅವರನ್ನು ನಮ್ಮ ಕಾಲೇಜಿಗೆ ಕರ್ಕೊಂಡು ಬಂದು, ಹಾಗೆ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಒಂದು ಶಿಬಿರವನ್ನು ಏರ್ಪಡಿಸಿದ್ದು. ಅಂದರೆ ನನಗೆ ಆಸೆ ಇತ್ತು, ಅದಕ್ಕೆ ನನ್ನ ಸಿಬ್ಬಂದಿ ವರ್ಗದವರು ಸಹ ಅದನ್ನು ಉಪಯೋಗ ಪಡೆದುಕೊಳ್ಬೇಕು ಅಂತ ಅದನ್ನು ಒಂದು ಮಾಡಿದ್ದೇನೆ. ನಮ್ಮ ಸಿಬ್ಬಂದಿ ವರ್ಗದವರು ಸುಮಾರು ಜನ ಅದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ. ಹಾಗೆಯೇ ನಾನು ನಿವೃತ್ತಿ ಹೊಂದಿದ ನಂತರ ನನಗೆ ಅನ್ನಿಸಿತು, ಗುರು ಬೇಕು, ಇಲ್ಲದಿದ್ದರೆ ಗುರಿಯನ್ನು ಸಾಧಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಗೋಪಾಲಕೃಷ್ಣ ದೇಲಂಪಾಡಿ ಅವರ ಜೊತೆ ಬಂದು ಇಲ್ಲಿ ಇದೇ ಪ್ರತಿಷ್ಠಾನಕ್ಕೆ ಬಂದು ನಾನು ತರಗತಿಗೆ ಸೇರ್ತೇನೆ ಅಂತ ಹೇಳಿದೆ. ಹಾಗೆಯೇ ಅವರು ಒಪ್ಪಿಗೆ ಕೊಟ್ಟಿದ್ದು. ನಾನು 5 ಗಂಟೆಯ ತರಗತಿ, ಅವರದೇ ತರಗತಿಗೆ ಸೇರಿದ್ದೆ. ಹಾಗೆಯೇ ಅದನ್ನು ಮುಂದುವರಿಸಿಕೊಂಡು ಹೋಗಿ, ಆಗ ನನಗೆ ಸ್ವಲ್ಪ ಮೈಗ್ರೇನ್ ಎಲ್ಲ ಇತ್ತು, ಮೈಗ್ರೇನ್ ಹೆಡ್ಡೇಕ್ ಇತ್ತು. ಅದಕ್ಕೆ ಗುರುಗಳು ಅದಕ್ಕೆ ಮುದ್ರೆಯನ್ನು ಸಹ ನನಗೆ ಹೇಳಿಕೊಟ್ರು. ಒಂದು ವಿಶೇಷ ಅಂದರೆ ಅವರು ಬರೀ ಯೋಗಾಸನ ಮತ್ತು ಪ್ರಾಣಾಯಾಮಗಳನ್ನು ಮಾಡಿಸುವುದಲ್ಲ, ಅವರು ಮುದ್ರಾ ಯೋಗದಲ್ಲೂ ಪರಿಣತಿಯನ್ನು ಹೊಂದಿದ್ದಾರೆ. ಸಾಮಾನ್ಯವಾಗಿ ಉಳಿದ ಯೋಗ ಕ್ಲಾಸ್ಗಳಲ್ಲಿ ಬರೀ ಪ್ರಾಣಾಯಾಮ ಮತ್ತು ಯೋಗಾಸನ ಮಾತ್ರ ಇರ್ತದೆ. ಆದರೆ ಸರ್ ಮುದ್ರಾ ಯೋಗವನ್ನು ಸಹ ನಮ್ಮ ತರಗತಿಗೆ ಸೇರಿಸಿಕೊಂಡಿದ್ದಾರೆ. ಹಾಗೆಯೇ ಅವರು ಚಕ್ರಮಂತ್ರ ಧ್ಯಾನ ಮತ್ತು ಕಲ್ಲರ್ ಥೆರಪಿ ಮುಂತಾದವುಗಳಲ್ಲಿ ತುಂಬ ಪರಿಣತಿಯನ್ನು ಹೊಂದಿದ್ದಾರೆ. ಇದು ನನಗೆ ಚಕ್ರಮಂತ್ರ ಧ್ಯಾನ ತುಂಬ ಇಷ್ಟವಾದ ಒಂದು ವಿಷಯ. ದೇಲಂಪಾಡಿಯವರ ಸೂಕ್ತ ಮಾರ್ಗದರ್ಶನ, ಯೋಗ ಕಲಿಯುವ ನನ್ನ ಆಸಕ್ತಿ, ಇದರಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಹಠದಿಂದಾಗಿ ಕೇವಲ 1.5 ವರ್ಷದ ಅವಧಿಯೊಳಗೆ ನಾನು ಬೆಂಗಳೂರಿನಲ್ಲಿ ನಡೆದ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸುವ ಹಂತಕ್ಕೆ ಬೆಳೆದು ನಿಂತೆ ಎನ್ನುತ್ತಾರೆ ಸುಶೀಲಾ ಕುಮಾರಿಯವರು. ಬೆಂಗಳೂರಿನಲ್ಲಿ ನಡೆದ ಒಂದು ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಗೆ ನನ್ನನ್ನು ಗುರುಗಳು ಹೋಗಲು ಪ್ರೋತ್ಸಾಹ ಮಾಡಿದ್ದಾರೆ. ಕಾಂಪಿಟೇಷನ್ಗೆ ಹೋಗಿ ರಾಷ್ಟ್ರಮಟ್ಟದ ನನ್ನ ವಯೋಮಿತಿಯಲ್ಲಿ ನಾನು 2nd ಪ್ರೈಸ್ ತಗೊಂಡಿದ್ದೇನೆ. ಸರ್ ಅಲ್ಲಿಂದ ನನ್ನನ್ನು ಒಂದು ಆಯುಷ್ ಇಲಾಖೆ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಸೇರಿದ ಒಂದು ಪರೀಕ್ಷೆ, ಅದು ಲೆವೆಲ್ 1 ಪರೀಕ್ಷೆಗೆ ನೀವು ಕೂತ್ಕೊಳ್ಬೇಕು ಅಂತ ಹೇಳಿದರು. ನನಗೆ ಧೈರ್ಯ ಇರಲಿಲ್ಲ, ಆದರೆ ಅವರು ಮಾರ್ಗದರ್ಶನ, ನಮಗೆ ತರಗತಿಗಳನ್ನು ಸಹ ಮಾಡಿಸ್ತಾ ಇದ್ದರು. ಅದರ ಕಾರಣ ಏನಾಯಿತು ಅಂತಂದರೆ, ನಾನು ಆ ಪರೀಕ್ಷೆಗೆ ಕುಳಿತುಕೊಂಡು ಒಳ್ಳೆಯ ಮಾರ್ಕಲ್ಲಿ ಪಾಸಾದೆ. ಉಳಿದವರಿಗೆ 5 ವರ್ಷ 6 ವರ್ಷ ತಗೊಳ್ತಿದ್ದಾರೆ, ಏನೋ ಒಂದು ಕ್ಲಾಸ್ ತಗೊಳ್ಳಿ ಹೇಳಲಿಕ್ಕೆ. ಆದರೆ ನನಗೆ ಸಾಮಾನ್ಯ 18ನೇ ಇಸವಿಗೆ ಅವರು ಕ್ಲಾಸ್ ತಗೊಳ್ಳಿ ಅಂತ ಹೇಳ್ತಾರೆ. ಅದರ ಮೊದಲು ಶಿಬಿರಗಳಲ್ಲಿ ಅವರ ಜೊತೆ ನಾನು ಭಾಗವಹಿಸ್ತಿದ್ದೆ. KPTಯಲ್ಲಿಯೇ 1 ತಿಂಗಳ ಒಂದು ಶಿಬಿರ ನಡೆಸಿದ್ದು. ಆಮೇಲೆ ಶರಾವಲ್ಲಿ ಮತ್ತು ಬೇರೆ ಕಡೆಗಳಲ್ಲೆಲ್ಲ ಶಿಬಿರ ನಡೆಸುವಾಗ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಅವರಿಗೆ ಜ್ಞಾನ ಸಹ ಇದೆ, ಹಾಗೆ ನಿರರ್ಗಳವಾಗಿ ಮಾತಾಡುವ ಶಕ್ತಿಯೂ ಇದೆ, ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನು ಸೆಳೆಯುವಂಥ ಶಕ್ತಿಯೂ ಇದೆ. ಈ ರೀತಿ ಇರುವಾಗ ನಮಗೆ ಅದನ್ನು ಆಟೋಮೆಟಿಕ್ಕಾಗಿ ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಬರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗೆ ಹಠ ಬರ್ತದೆ. ಸತತ ಅಭ್ಯಾಸ ಮಾಡಿ ಇದನ್ನು ಕೈಗೂಡಿಸಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಎಕ್ಸಾಮ್ ಮತ್ತು ಇದನ್ನು ಕಾಂಪಿಟಿಷನಲ್ಲಿ ಹೋಗಿ ಬಹುಮಾನ ಪಡೆಯುವಂಥ ಒಂದು ಕೆಲಸ ಮಾಡಲಿಕ್ಕೆ ಆಯಿತು. ಒಬ್ಬನ ಶರೀರ ಪ್ರಕೃತಿ ಮತ್ತೊಬ್ಬನಂತೆ ಇರುವುದಿಲ್ಲ. ಹಾಗೆಯೇ ವಯಸ್ಸಾದಂತೆ ಕೆಲವೊಂದು ಯೋಗಾಸನಗಳನ್ನು ಮಾಡುವುದು ಕಷ್ಟವಾಗಬಹುದು.
ನಾನು ಯೋಗಾಸನ ಕಲಿಯಲು ಆರಂಭಿಸಿದ್ದೇ ವಯಸ್ಸಾದ ಮೇಲೆ, ನನ್ನ ಅಧ್ಯಾಪನ ವೃತ್ತಿಯಿಂದ ನಿವೃತ್ತಿ ಹೊಂದಿದ ಮೇಲೆ ಎನ್ನುತ್ತಾರೆ ಸುಶೀಲಾ ಕುಮಾರಿ. ಕೆಲವರಿಗೆ ನನ್ನ ಪ್ರಾಯದಲ್ಲಿ ಕೂತ್ಕೊಳ್ಳಿಕ್ಕೆ ಸಹ ಆಗುವುದಿಲ್ಲ, ಹಾಗೆ ಯಾವ ಆಸನವನ್ನು ಮಾಡಲಿಕ್ಕಾಗೋದಿಲ್ಲ. ಹಾಗೆಯೇ ನಾನು ತರಗತಿಗಳನ್ನು ತಗೊಳ್ಳೋದು. ಸರ್ ನನಗೆ ತರಗತಿ ಕೊಟ್ಟ ಮೇಲೆ ಇಲ್ಲೇ ಪ್ರತಿಷ್ಠಾನದಲ್ಲಿ ಒಂದು ಬೆಳಗಿನ ತರಗತಿಯನ್ನು ತಗೊಳ್ತೇನೆ, ಹಾಗೆ ಬೇರೆ ಬೇರೆ ಶಿಬಿರ ಹಾಗೂ ಸಾಯಂಕಾಲ ನನ್ನ ಮನೆ ಹತ್ತಿರದಲ್ಲಿ ತಗೊಳ್ತೇನೆ. ಈಗ ಅಲ್ಲಿ ಒಬ್ಬರು 60+ ಇದ್ದವರು, ಅವರಿಗೆ ನೆಲದಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಹಾಗೆಯೇ ಪದ್ಮಾಸನ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರು ಆ ತರಗತಿಗೆ ಬಂದ ಮೇಲೆ ನೋಡಿ 60+ನವರೇ ಅವರು ಪದ್ಮಾಸನ ಹಾಕಿಕೊಂಡು ಕೂತ್ಕೊಂಡು ತುಂಬ ಖುಷಿ ಪಡ್ತಾ ಇದ್ದಾರೆ. ಹೀಗೆ ಅಭ್ಯಾಸ. ಹಾಗೆ ಒಂದು ದೇಹಕ್ಕೂ ಮತ್ತೊಂದು ದೇಹಕ್ಕೂ ವ್ಯತ್ಯಾಸ ಇದೆ. ಈಗ ನಾನು ಮಾಡುವುದನ್ನು ಇನ್ನೊಬ್ಬರು ಮಾಡಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರು ಮಾಡುವುದನ್ನು ನಾನು ಆಗದೇ ಇರ್ಬೋದು, ಅದು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅವರವರ ದೇಹ ಪ್ರಕೃತಿ. ಇನ್ನೊಂದು, ಈಗ ನಾವು ಒಂದು ಕೆಲಸ ಮಾಡುವಾಗ, ಯಾವುದಾದ್ರೂ ಕೆಲಸ ಮಾಡುವಾಗ ಸಂಪೂರ್ಣವಾಗಿ ಮನಸ್ಸಿಟ್ಟು ಮಾಡಿದರೆ ಆಗ ದೇಹ ಮನಸ್ಸು ಅಲ್ಲಿ ಸೇರಿರ್ತದೆ. ಆಸನಗಳನ್ನು ಮಾಡುವಾಗ ಸಂಪೂರ್ಣವಾಗಿ ಮನಸ್ಸಿಟ್ಟರೆ, ನಾವು ಸ್ಥಿತಿಗೆ ಹೋದ ತಕ್ಷಣ ನಮ್ಮದು ಬೇರೆದ್ದು ಮರೆತು ನಮ್ಮ ಮನಸ್ಸನ್ನು ನಮ್ಮ ದೇಹದ ಭಾಗಗಳಿಗೆ ತಗೊಂಡು ಹೋಗಿ ನಾವು ಆಸನಗಳನ್ನು ಮಾಡಿದರೆ ಅದು ದೇಹ ಮನಸ್ಸನ್ನು ಕೂಡಿಸಿದ ಹಾಗೆ ಆಗ್ತದೆ. ನಾವು ತರಗತಿಯಲ್ಲಿ ಅದನ್ನೇ ಹೇಳೋದು. ಗೃಹಿಣಿಯರು, ಉದ್ಯೋಗಸ್ಥ ಮಹಿಳೆಯರು ಅವರ ದಿನಚರಿಯಲ್ಲಿ ಸಮಯವನ್ನು ಹೊಂದಿಸಿಕೊಳ್ಳುವುದು ಅಷ್ಟೊಂದು ಕಷ್ಟವೇನಲ್ಲ, ಒಟ್ಟಾರೆ ಮನಸ್ಸು ಬೇಕು ಅಷ್ಟೇ ಎನ್ನುತ್ತಾರೆ ಸುಶೀಲಾ ಕುಮಾರಿ. ಈಗ ಸಮಯ ಹೊಂದಿಸಿಕೊಳ್ಳುವುದಂದರೆ, ಈಗ ಪ್ರಚಲಿತವಾಗಿ ಬೆಳಿಗ್ಗೆ ಬೇಗ ಏಳುವವರು ಕಡಿಮೆ ಆಗಿದ್ದಾರೆ. ನಾವು ಮನಸ್ಸು ಮಾಡಿದರೆ ಯಾವಾಗಲೂ ಏಳುವುದಕ್ಕಿಂತ ಒಂದು ಅರ್ಧ ಗಂಟೆ ಬೇಗ ಎದ್ದರೆ ನಾವು ಮಾಡ್ಬೋದು. ನಮ್ಮ ಮನಸ್ಸು ಹೇಳಬೇಕು ಫಸ್ಟಿಗೆ, ನಮಗೆ ಹಠ ಇರಬೇಕು, ಗುರಿ ಸಾಧನೆ ಮಾಡುವಂಥ ಒಂದು ಹಠ ಇರಬೇಕು. ಆಗ ಅರ್ಧ ಗಂಟೆ ಆದರೂ ನಾವು ಬೆಳಗ್ಗೆ ಎದ್ದು ಮಾಡ್ಬೋದು. ಯಾವುದು ಯೋಗಾಸನ ಹೇಗೆ ಹೊಂದಿಕೊಳ್ಳೋದು ಅಂತಲ್ಲ, ನಾನು ಮಾಡಲೇಬೇಕು. ಈಗ ನಿಮಗೆ ಊಟ ಮಾಡಲಿಕ್ಕೆ ಟೈಮ್ ಬೇಡವಾ? ನಿದ್ದೆ ಮಾಡಲಿಕ್ಕೆ ಟೈಮ್ ಬೇಕು ಅಲ್ವಾ? ಸ್ನಾನ ಮಾಡಲಿಕ್ಕೆ ಟೈಮ್ ಬೇಕು. ಹಾಗೆ ಇದಕ್ಕೆ ಒಂದು ಚೂರು ಟೈಮ್ ಕೊಡೋದು ಆಗೋದಿಲ್ವಾ? ಅದು ನಮ್ಮ ದೇಹ ಆರೋಗ್ಯಕ್ಕೆ. ಈಗ ನೀವು 1 ಗಂಟೆ ಟೈಮ್ ಕೊಟ್ಟರೆ ಯೋಗಾಭ್ಯಾಸಕ್ಕಾಗಿ 23 ಗಂಟೆ ಅದೇ ನೋಡ್ಕೊಳ್ತದೆ ಅಲ್ವಾ? ಹಾಗೆಯೇ ದಿನಾಲೂ ಮಾಡಬೇಕು. ಈಗ ನಮ್ಮ ಗುರುಗಳು ಹೇಗೆ ಮಾಡೋದಿಲ್ಲ, ದಿನದಲ್ಲಿ ಒಂದಷ್ಟು ಕ್ಲಾಸ್ಗಳನ್ನು ಮಾಡ್ತಾರೆ. ಅವರದ್ದು ಉನ್ನತ ಮಟ್ಟದ ದೃಷ್ಟಿಕೋನ. ಯೋಗ ಮುದ್ರೆ, ಕಲರ್ ಥೆರಪಿ, ಈ ಎಲ್ಲ ವಿಷಯಗಳಲ್ಲಿ ಅಪಾರ ಜ್ಞಾನ ಹೊಂದಿದವರು ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿಯವರು. ಯಾವ ಪ್ರತಿಫಲವನ್ನು ಬಯಸದೆ ಈ ಜ್ಞಾನಪ್ರಸಾರದ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರೊಬ್ಬ ಕರ್ಮಯೋಗಿ ಎನ್ನುತ್ತಾರೆ ಸುಶೀಲಾ ಕುಮಾರಿ. ಈಗ ನೋಡಿ, ಯೋಗ ಕ್ಲಾಸ್ ಮಾಡಿದರೆ ಅದರಲ್ಲಿ 75% ಏಜ್ ಆದವರು ಬರೋದು. ಕಾರಣ ಏನು ಗೊತ್ತುಂಟಾ? ಅವರು ನನಗೆ ಇದು ಕಾಯಿಲೆ ಉಂಟು, ನನಗೆ ಅದು ಕಾಯಿಲೆ ಉಂಟು, ಅದು ಕಡಿಮೆ ಆಗಬೇಕು, ನಾನು ದಪ್ಪ ಇದ್ದದ್ದು ಸಪುರ ಆಗಬೇಕು. ಹೀಗೆ ಒಬ್ಬರು ಬಂದು ನನ್ನ ಹತ್ರ ಇಲ್ಲಿ ಹೇಳಿದರು, ನಿಮ್ಮಷ್ಟು ಸಪುರ ಮಾಡಿಕೊಡಿ ನನ್ನನ್ನು ಅಂತ. ಅದು ಸಾಧ್ಯ ಇದೆಯಾ? ಅದಾಗೋದಿಲ್ಲ. ಯಾವಾಗಲೂ ಕಾಯಿಲೆ ಬಂದ ಮೇಲೆ ಬರ್ತಾರೆ, ಅದರ ಮೊದಲು ಪ್ರಿಕಾಕ್ಷನ್ ತಗೊಳ್ಳೋದಿಲ್ಲ. ಹಾಗೆ ಮಾಡ್ತಾರೆ. ಆದರೆ ಅವೇರ್ನೆಸ್, ಮುಂದಿನ ಜನಾಂಗಕ್ಕೆ ಅವೇರ್ನೆಸ್ ಕೊಡಬೇಕಾದ್ರೆ ನಾವು ಮಕ್ಕಳನ್ನು ತಯಾರು ಮಾಡಬೇಕು. ದೊಡ್ಡವರು ಹೌದು, ಆದರೆ ಮಕ್ಕಳನ್ನು ತಯಾರು ಮಾಡಿದ್ರೆ ಅವರ ಜೀವನ ಪೂರ್ತಿ ಅವರು ಒಂದು ಆರೋಗ್ಯಯುತ ಜೀವನವನ್ನು ಸಾಗಿಸಲಿಕ್ಕೆ ಅನುಕೂಲ ಆಗ್ತದೆ. ಅದರ ಕಾರಣ ಮಕ್ಕಳಿಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಹೆತ್ತವರು ಅವರಿಗೆ ಪ್ರೋತ್ಸಾಹ ಕೊಡಬೇಕು, ಅವರ ಜೊತೆ ಅವರನ್ನು ಕರ್ಕೊಂಡು ಹೋಗಬೇಕು. ಹೀಗೆಲ್ಲ ಮಾಡಬೇಕು. ಯಾರಿಗೆ ಯಾವ ಯೋಗ ಅಂತ, ಅದು ಥೆರಪಿಕ್ ಯೋಗ ಮಾಡೋದಾದರೆ ಮಾತ್ರ ಅವರು ಅದನ್ನು ಸಹ ತಗೊಳ್ತಾರೆ. ಇಲ್ಲಿ ಗರ್ಭಿಣಿಯರಿಗೆ ತಗೊಳ್ತಾರೆ, ಬೆನ್ನು ನೋವಿನವರಿಗೆ ತಗೊಳ್ತಾರೆ, ಅವರಿಗೆಲ್ಲರಿಗೂ ಸಹ ತಗೊಳ್ತಾರೆ. ಆದರೆ ನಾವು ತರಗತಿಯಲ್ಲಿ ಸಾಮಾನ್ಯವಾಗಿ ಎಲ್ಲವನ್ನು ಮಾಡ್ತೇವೆ. ಅದು ನಾವೀಗ ಒಂದು ಯೋಗಾಸನ ಮಾಡುವಾಗ ಇದು ಒಂದೇ ದೇಹದ ಒಂದು ಪಾಯಿಂಟಿಗೆ ಅಂತ ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಮೇಯ್ನಾಗಿ ಈಗ ಬೆನ್ನಿಗೆ ಮಾರ್ಜಾಲಾಸನ ಬೆನ್ನಿಗೆ ಹೋಗ್ತದೆ ಅಂತಂದರೆ, ಬೆನ್ನಿನ ಜೊತೆಗೆ ಥೈಸ್, ಕೈ, ಎದೆ ಎಲ್ಲದಕ್ಕೂ ಸಹ ಒಂದು ಉಪಯೋಗ ಬರ್ತಾ ಇರ್ತದೆ.
ದೇಲಂಪಾಡಿ ಯೋಗ ಪ್ರತಿಷ್ಠಾನ ಮಂಗಳೂರಿನ ಶ್ರೀ ರಾಮಕೃಷ್ಣ ಮಠದ ಸಹಯೋಗದೊಂದಿಗೆ ಪ್ರತಿ ತಿಂಗಳು ಯೋಗ ಶಿಬಿರವನ್ನು ಆಯೋಜಿಸುತ್ತಿದೆ. ಈ ಶಿಬಿರಗಳಲ್ಲಿ ಇನ್ನಷ್ಟು ಮಂದಿ ಪಾಲ್ಗೊಂಡು ಇದರ ಪ್ರಯೋಜನ ಪಡೆಯುವಂತಾಗಲಿ ಎಂಬುದು ನಮ್ಮ ಹಾರೈಕೆ. ಸರ್ ಭಾಳಷ್ಟು ಪುಸ್ತಕವನ್ನು ಬರೆದಿದ್ದಾರೆ. ಅದು ನಮಗೆ ತುಂಬ ಉಪಯೋಗ ಆಗ್ತದೆ. ಎಲ್ಲಿಯಾದರೂ ಡೌಟ್ ಬಂದಾಗ ನೋಡಲಿಕ್ಕೆ ಅದಕ್ಕೆಲ್ಲ ಉಪಯೋಗ ಆಗ್ತದೆ. ಯೋಗ ಆರೋಗ್ಯ ಅದನ್ನು ಸಹ ಬರೆದಿದ್ದಾರೆ. ಹಾಗೆ ಮುದ್ರೆಗಳ ಬಗ್ಗೆ ಬರೆದಿದ್ದಾರೆ. ಈಗ ಒಂದು ಪ್ರೆಸ್ಸಲ್ಲಿ ಉಂಟು. ಪ್ರತಿಯೊಂದು ಈಗ ಇಂಟರ್ನ್ಯಾಷನಲ್ ಯೋಗ ಡೇ ಬಂತು ಅಂತ ಇಟ್ಕೊಳ್ಳೋಣ, ಅದಕ್ಕೆ ಬೇಕಾದ ಪ್ಯಾಂಪ್ಲೆಟನ್ನು ಮೊದಲೇ ತಯಾರು ಮಾಡಿ ಕೊಡ್ತಾರೆ. ಅದು ಭಾಳಷ್ಟು ಜನರಿಗೆ ಅನುಕೂಲ ಆಗ್ತದೆ, ನೋಡಿ ಬೇಕಾದರೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ಮುದ್ರಾ ಯೋಗದದ್ದು ಸಹ ಪ್ಯಾಂಪ್ಲೆಟ್ಸ್ ಇದೆ. ನಮ್ಮ ತರಗತಿಯಲ್ಲಿ ಏನು ಮಾಡ್ತಾರೆ ಅದರದ್ದು ಸಹ ಪ್ಯಾಂಪ್ಲೆಟ್ಸ್ ಇದೆ. ಇದನ್ನೆಲ್ಲ ಮಾಡಿಕೊಡ್ತಾರೆ. ಪೇಪರಲ್ಲಿ ಸಹ ಅವರ ಅಂಕಣ ಬರ್ತದೆ. ಅದರಲ್ಲಿ ಸಹ ಹಾಗೆ ಯಾವ ಪ್ರಾಬ್ಲಮ್ಮಿಗೆ ಯಾರು ಮಾಡಬೇಕು ಅನ್ನೋದು ಸಹ ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿರ್ತಾರೆ. ಮಕ್ಕಳು ಯಾವುದು ಮಾಡಬೇಕು, ದೊಡ್ಡವರು ಯಾರು ಮಾಡಬೇಕು, ಹಿರಿಯ ನಾಗರಿಕರು ಯಾವುದು ಮಾಡಬೇಕು, ಎಲ್ಲವನ್ನು ಸಹ ಕೊಟ್ಟಿರ್ತಾರೆ.